ಹೇಳಿಬಿಡ್ತೀಯ. ನಾ ಹೇಳಿದ್ರೆ ನೀನು ಬೇರೆಯವ್ರಿಗೆ ಹೇಳದೆ ಇರ್ತೀಯ. ನಿಮಗೆ ಅನುಮಾನವ ಇಷ್ಟ ಏನೋ ತಿಳ್ಕೊಂಡದ್ದು ನೀವು ತಪ್ಪಾಯ್ತದು ನೀವು ಹೇಳಿದ್ದು. ಈಗ ಸ್ವಲ್ಪ ನೀವು ನನ್ನ ದಾರಿಗೆ ಬರ್ತಾ ಇದ್ದೀರಿ. ಯಾವಾಗಲೂ ಬಂದಿದ್ದೇನೆ. ಅಲ್ಲ ಈಗ ಮತ್ತೆ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗಿದೆ ಅಷ್ಟೇ. ಅಷ್ಟಲ್ಲ, ಆಗ ನಾನು ನಗಾಡಿದಿನ ಏನು ಇಲ್ಲ ಹೇಳಿದ್ರಿ. ನಾನು ವಿಷಯ ಹತ್ತಿರ ಬಂದಾಗ ಆ ಒಂದು ಪ್ರಕರಣ ಬೇರೆ ಉಂಟು ಅಂತ ಹೇಳಿದ್ರಿ. ನಾರಿಯರ ದಸೆಗಾಗಿ ಅಲ್ಲ ಅಂತ ಹೇಳಿದೆ. ನಕ್ಕಿದ್ದೌದು ಬೇರೆ ಪ್ರಕರಣ ಉಂಟು ಅಂತ ಹೇಳಿ. ಈಗ ಹೇಳಬಾರದು. ಹಾಗಾದ್ರೆ ಹೇಳಬಹುದೆನ್ನುವುದಕ್ಕೆ ನಾನು ದಾರಿ ತೋರಿಸ್ತೇನೆ. ಹೌದಾ? ಹೌದಪ್ಪ, ಕೇಳು ಕೇಳು. ಈಗ ಹೆಣ್ಣು ಮಕ್ಕಳ ಹತ್ತಿರ ಹೇಳಿದ್ರೆ ಗುಟ್ಟು ಹೊರದಿಲ್ಲುವುದಿಲ್ಲ, ಗುಟ್ಟು ನಿಲ್ಲುವುದಿಲ್ಲ, ಅದು ಮಾತೇ ಉಂಟು ಸ್ವಾಮಿ. ನೋಡುವ, ನೀವು ಗಂಡಸರಿಗೆ ಮಕ್ಕಳನ್ನು ಸೊಂಟದಲ್ಲಿ ಎತ್ತಿ ಹಿಡಿಲಿಕ್ಕಾಗುತ್ತದ? ಹೆಣ್ಣು ಮಕ್ಕಳ ಬಾಯಲ್ಲಿ ಮಾತು ನಿಲ್ಲುವುದಿಲ್ಲ, ಗಂಡು ಮಕ್ಕಳ ಸೊಂಟದಲ್ಲಿ ಮಗು ನಿಲ್ಲುವುದಿಲ್ಲ. ಅದೊಂದು ಸಾಮಾನ್ಯ ಮಾತು. ಸರಿ, ನಮ್ಮ ಗಂಡು ಮಕ್ಕಳ ಸೊಂಟದಲ್ಲಿ ಮಗು ನಿಲ್ಲುವುದಿಲ್ಲ ಅನ್ನುವುದಕ್ಕೆ ಒಂದು ಆಧಾರ ಕಾರಣ ಉಂಟು, ಪ್ರಬಲವಾದದ್ದು. ಎಂಥದ್ದು? ನಿಮ್ಮ ಸೊಂಟ ನಮ್ಗೆ ಹಾಗಿರುವುದಿಲ್ಲ, ಆದರೆ ನಿಮ್ಮ ಬಾಯಲ್ಲಿ ಮಾತು ನಿಲ್ಲುವುದಿಲ್ಲ ಅನ್ನೋಕ್ಕೆ ಏನಕ್ಕೆ ಆಧಾರ ಉಂಟು? ಹಾಗೆ ಹೇಳಿದ್ದಲ್ಲ, ಅದು ಸಾಮಾನ್ಯವಾದ ವಾಡಿಕೆಯ ಮಾತದು. ಸರಿ ಸರಿ. ಆದರೆ ಉಳಿದ ಹೆಣ್ಣು ಮಕ್ಕಳಿಂದ ನಾನಲ್ಲ. ಚೆ ಅವ್ರು ಸ್ವಲ್ಪ ಹೇಳ್ತಾರೆ, ನೀನಾಗಲ್ಲ. ಅವರು ಸ್ವಲ್ಪ ಹೇಳ್ತಾರೆ, ನಾನು ಪೂರ್ತಿ ಹೇಳ್ತೇನೆ ಅಂತಲ್ಲ. ಅವರು ಸ್ವಲ್ಪ ಆದ್ರೂ ಹೇಳ್ತಾರೆ, ನಾನು ಸ್ವಲ್ಪವೂ ಹೇಳುವುದಿಲ್ಲ. ನಿಮಗೆ ಹೇಳಬಾರ್ದು ಅಂತ ಕಂಡ್ರೆ ಹೇಳುವುದೇ. ಎನ್ನುವುದಕ್ಕೆ ನಾನು ಸಾಕ್ಷಿ ಕೊಡಬೇಕಾ? ಕೊಡು. ಮೊನ್ನೆ ನೀವು ಬಂದ ರಾತ್ರಿಯ ಕಾಲದಲ್ಲಿ ನನಗೆ ಚೆನ್ನಾಗಿ ಮುಡಿ ಹಾಕಿ ಜಡೆ ಬಾಚಿದ್ರಲ್ಲ, ನಾನು ಅದನ್ನು ಆ ಸತ್ಯ ಇವಳು ಮಿತ್ರವಿಂದಿತ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಹೇಳಿಲ್ಲ. ಗೊತ್ತಿಲ್ಲ ನಿಮಗೆ? ಇಷ್ಟು ಜನ 1000 ಹೆಣ್ಣು ಮಕ್ಕಳಿದ್ರು, ಒಬ್ಬರ ಹತ್ರ ಅದು ಹೇಳಿದ್ದೇನೆ ನಾನು. ಮೊನ್ನೆ ದಿವಸ ನನ್ನ ಕೈಗೆ ಎಷ್ಟು ಚೆನ್ನಾಗಿ ಮದರಂಗಿದ್ದು ಚಿತ್ತಾರ ಬಿಡಿಸಿದ್ದೀನಿ. ನಾನು ಅವಳು ಕಾಳಿಂಜಿ ಹತ್ರ ಅಲ್ಲದೆ ಮತ್ತೊಬ್ಬಳ ಹತ್ರ ಹೇಳಿಲ್ಲ ನಾನು. ಗೊತ್ತಿಲ್ಲ ನಿಮಗೆ? 2 ಜನ ಆಯ್ತು. ಮತ್ತೆ ಅದಕ್ಕಿಂತಲೂ ನೀವು ನನಗೆ ಸೀರೆ ಉಡಿಸಲಿಲ್ಲ. ಮೊನ್ನೆ ಕುಪ್ಪಸ ತೊಡಿಸಿ ಚೆನ್ನಾಗಿ ನೆರೆ ಹಿಡಿದು ಸೀರೆ ಉಡಿಸ್ತಿಲ್ವಾ? ಎಂತದ್ದು ನಿಮಗೆ ಉಡಿಸ್ಲಿಕ್ಕೆ ಆಗುತ್ತದೆ, ನಾನು ಹೇಳಲಿಕ್ಕಿಲ್ಲ. ಮರ್ಯಾದೆ ತೆಗಿಬೇಡ. ನಿಮಗೆ ಅವತ್ತು ಚಂದ ಕಾಣ್ತದೆ ನಾನು ಎಲ್ಲರೂ ಇರುವಾಗ ನಾನು ಉಡಿಸಿದ್ದೇನಾ? ನಾನು ಎಲ್ಲರೂ ಇರುವಾಗ ಎಲ್ಲಾದ್ರೂ ಹೇಳಿದ್ದೇನಾ? ನಾನು ಅದನ್ನು ರುಕ್ಮಿಣಿ ಹತ್ರ ಹೋಗಿ ಎದೆ ತಟ್ಟಿ ಹೇಳಿದ್ದೇನೆ. ಮತ್ತೆ ಎಲ್ಲರೂ ಇರುವಾಗ ನೀನು ಉಡಿಸಿಕೊಳ್ತೀಯಾ? ಹೌದು. ಅಂದರೆ ಸಖಿಯರು ಇಲ್ಲದೆ ಇದ್ದ ಹೊತ್ತಿನಲ್ಲಿ. ಹೌದಪ್ಪ. ಈಗ ನಾನು ಅವ್ರ ಹತ್ರ ಮಾತ್ರ ಬೇರೆ ಎಲ್ಲರ ಹತ್ರ ಹೇಳಿದ್ದೇನಾ? ಇಲ್ಲ.
ಯಾಕೆ ಅವರ ಹತ್ರ ಹೇಳಿದ್ದೇನೆ? ಹಾ. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಎನ್ನುವುದನ್ನು ತೋರಿಸುವುದಕ್ಕೆ ನಾನು ಅಷ್ಟು ಮಾಡಿದ್ದು. ಹೌದು. ನೀವು ಅವರಿಗೆಲ್ಲ ಅಷ್ಟು ಮಾಡುದಿಲ್ಲ ಅದು ಗೊತ್ತುಂಟು. ಹಾ, ಹಾ. ಹೌದಾ? ಈಗ ಅವರು ಮತ್ತೊಬ್ಬರ ಹತ್ರ ಹೇಳಿಕ್ಕೆ ಹೋಗಿದ್ದಾರಾ? ಗೊತ್ತಾಗ್ಲಿಲ್ಲ. ಹಾಗಲ್ಲ, ಅವರು ಹೇಳಿಕೊಳ್ಳುವುದಿಲ್ಲ. ಯಾಕಾಗಿ? ತನ್ನ ಮೇಲೆ ಪ್ರೀತಿ ಇಲ್ಲ. ಅದು ಗೊತ್ತಾಗುತ್ತದೆ ಎನ್ನುವ ಹಾಗೆ. ಆದ್ದರಿಂದ ನೀವು ಯಾವ ಕಾರಣಕ್ಕೂ ಅಂಜಬೇಕಾದುದಲ್ಲ. ಇನ್ನೋರ್ವಳಿಗೆ ನಾವು ಹೇಳುವವಳಲ್ಲ. ನೀವು ನನ್ನಲ್ಲಿ ಗುಟ್ಟನ್ನು ಚೆನ್ನಾಗಿ ಹೇಳಿದರೆ ಮತ್ತೊಬ್ಬಳಿಗೆ ನಾ ಹೇಳುವುದಿಲ್ಲ. ಪ್ರಮಾಣ ಬೇಕಾದ್ರೆ ಇನ್ನೊಬ್ಬಳಿಗೆ ನಾ ಹೇಳುವುದಿಲ್ಲ. ಇನ್ನು ಒಬ್ಬಳಿಗೆ ಹೇಳುವುದಿಲ್ಲ ಅಂದ್ರೆ ಯಾವ ಒಬ್ಬಳಿಗೆ ಮಾತ್ರ ಹೇಳ್ತೀಯ ನನಗೆ ಅರ್ಥ ಬೇಡ. ಅಯ್ಯೋ, ಆಗುವುದೇ ಅದು ಹಾಗಾಗ ನಾವು ರಾತ್ರಿ ಕಂಡ ಬಾವಿಯನ್ನು ಹಗಲು ಬೀಳುವುದಕ್ಕೆ ನಾವು ಅಷ್ಟೇ ಹೆಡ್ರಲ್ಲ. ನೀವು ಎಂತದ್ದು ನೀವು ಹಾಗೆಲ್ಲ ಹೇಳಲಿಕ್ಕಿಲ್ಲ. ಓ ಇವನು ಮನ್ಮಥನ ಹಾಗಿದ್ದಾನೆ ಅಂತಾದ್ರೆ ಓ ಆ ಕಡೆಯಲ್ಲಿದ್ದ ಹನುಮಂತನಾಗಿದ್ದಾನೆ ಅಂತ ಆಗುತ್ತದ? ಇರ್ಬೋದು. ಎಂತದ್ದು ಇರ್ಬೋದು. ಹಾಗೆ ಹೇಳಿದ್ದಲ್ಲ. ಅಂದ್ರೆ ಯಾವ ಮತ್ತೊಬ್ಬಳಿಗೆ ಅಂದ್ರೆ ಯಾರಿಗೂ ಹೇಳೋದಿಲ್ಲ. ಅದೇ ಈಗ ಹೆಣ್ಣು ಮಕ್ಕಳ ಮೇಲೆ ನಿಮಗೆ ಅನುಮಾನ ಅಲ್ಲ? ಹೌದು. ನಾನು ಯಾರಿಗೂ ಹೇಳೋದು. ಹೌದಾ? ಅದು ಎಂತದ್ದು? ನೀನು ಹೆಣ್ಣೆ ಅಲ್ಲ ಅಂತ ತಿಳಿದು ಹೇಳ್ಬಿಡ್ಲ. ಸುಮ್ಮನಿರಿ ನೀವು. 100ಕ್ಕೆ 100 ಹೆಣ್ಣು ಅಂತ ಹೇಳಿಕೊಂಡೆ ಹೇಳುವುದಿಲ್ಲ ಅಂತ ಹೇಳ್ತೀರಿ. ಈಗ ತಿಳ್ಕೊಂಡೆ ಹೇಳ. ಅದು ಬೇಡ, ಅದು ಬೇಡ. ಮತ್ತೊಬ್ಬರಿಗೆ ಹೇಳೋದಿಲ್ಲ ಎನ್ನುವ ವಿಷಯದಲ್ಲಿ ಹಾಗೆ ಬೇಡ. ಅದು ಬೇಡ. ನಾನು ಹೆಣ್ಣೆ ಆದರೂ ಆ ಚಪಲತೆಯನ್ನು ಮೀರಿ ನಿಂತವಳು. ಅದು ಬೇಕು. ಆ ವಿಶ್ವಾಸದಲ್ಲಿ ಹೇಳ್ತೇನೆ. ಹೌದೌದು. ತರುಣಿ ಕೇಳೆ ನಗರದ ಹೊರಗೆ ತರುಣಿ ಕೇಳೆ ನಮ್ಮ ನಗರದ ಹೊರಗೆ ತರುಣಿ ಕೇಳೆ ತರುಣಿ ಕೇಳೆ ನಮ್ಮ ನಗರದ ಹೊರಗೆ ತರುಣಿ ಕೇಳೆ ನಮ್ಮ ನಗರದ ಹೊರಗೆ ನಮ್ಮ ನಗರದ ಹೊರಗೆ ಓ ತರುಣಿ ಕೇಳೆ ನಮ್ಮ ನಗರದ ಹೊರಗೆ ಪರಿಶೋಭಿಸುತ್ತೀಗ ನಂದನದೊಳಗೆ ಪರಿಶೋಭಿಸುತ್ತೀಗ ನಂದನದೊಳಗೆ ಶೋಭಿಸುತ್ತ ಪರಿಶೋಭಿಸುತ್ತೀಗ ನಂದನದೊಳಗೆ ಪರಿಶೋಭಿಸುತ್ತೀಗ ನಂದನದೊಳಗೆ
ಅಂತರ್ಮುಖಿಯಾಗಿರುವಂತದ್ದು ಮಾತ್ರವಲ್ಲ, ಹಾ. ದೃಷ್ಟಿ ದೂರದೃಷ್ಟಿಯಾಗಿದೆ. ಹೌದು. ಎತ್ತಲೋ ಗಮನ ಇದೆ ಎನ್ನುವುದು ಸ್ಪಷ್ಟವಾಯಿತು. ಹೌದು. ಹಾಗಾದ್ರೆ ಒಳಗಿನ ವಿಚಾರಕ್ಕಾಗಿ ನಗಾಡುತ್ತಿರುವುದಲ್ಲ, ಅಲ್ಲಲ್ಲ, ಹೊರಗಿನ ವಿಚಾರವನ್ನು ಎಣಿಸಿಕೊಂಡು ನಗಾಡುತ್ತಿರಬೇಕು. ಹೌದೇ, ಏನು 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 ಹೊರಗಿನ ವಿಷಯವೂ ಹೌದು. ಆದ್ರೂ ಹೊರಗೆಡುವಂತಿಲ್ಲ. ಮಾತ್ರ ಅಲ್ಲ, ಆ, ಇದು ಹೊರಗಡೆ ಸದ್ಯ ನಡೆಯುತ್ತಾ ಇರುವ ವಿಷಯವೂ ಹೌದು. ಹೊರಗಡೆಗೇ ಆಗುತ್ತಿರುವಂತ ಪ್ರಕರಣ. ಹೌದೇ, ಸದ್ಯ ಹೊರಗಡೆ ಇದು ಅಂದ್ರೆ- ದಿವಸ ಅಂದರೆ- ಹೊರಗಡೆ ಬರ್ತದೆ. ನಮಗೆ ಸಂಬಂಧ ಇಲ್ಲದಂತ ಹೊರಗಡೆ ಅಲ್ಲ, ಆಹಾ, ನಮಗೆ ಸಂಬಂಧಿಸಿ, ಹೌದೇ. ಆದ್ರೂ ಹೊರಗಿನದ್ದು. ಅಂದ್ರೆ ಎಷ್ಟು ಹೊರಗೆ? ಎಷ್ಟು? ನಮ್ಮ ರಾಜ್ಯದ ಹೊರವಲಯದಲ್ಲಿರುವಂತಹ ಉದ್ಯಾನವನ ದ್ವಾರಕಾ ನಗರಿ ಹಾ. ಬಹು ಶೋಭಾಯಮಾನವಾಗಿ ಕಾಣುವುದಕ್ಕೆ ಆ ಉದ್ಯಾನವೂ ಒಂದು ಕಾರಣ. ಅಲ್ವಾ? ಮುತ್ತೈದೆಯ ಹೆಣ್ಣಿನಲ್ಲಿ ಹಣೆಯ ತಿಲಕವು ಎಷ್ಟು ಚೆನ್ನಾಗಿ ಶೋಭಿಸುತ್ತದೆಯೋ, ಹಾ. ಅದರಿಂದ ಅವಳ ಮುಖಕ್ಕೊಂದು ಕಳೆ ಬರುತ್ತದೆಯೋ, ಹಾ. ಹಾಗೆ ಆ ಉದ್ಯಾನದಿಂದ ಹಾ. ದ್ವಾರಕೆಗೂ ಒಂದು ಸೌಂದರ್ಯವಿದೆ. ಹೆಣ್ಣಿನ ಮುಂಜರಗನ್ನು ನೋಡಿದಾಗ ಆ, ಆಕೆಯ ಶೀಲವನ್ನು ಹೇಗೆ ತಿಳಿಯುವುದಕ್ಕಾಗ್ತದೆ. ಹ್ಮ್, ಮನೆಯ ಹೆಬ್ಬಾಗಿಲನ್ನು ನೋಡಿದರೆ ಹ್ಮ್, ಮನೆಯ ಒಳಗಡೆ ಇದ್ದವರು ಹೇಗೆ ಅಂತ ಹೇಗೆ ತಿಳಿಯುವುದಕ್ಕಾಗ್ತದೆ. ಹ್ಮ್, ಪುಸ್ತಕದ ಮುನ್ನುಡಿಯನ್ನು ಓದಿದರೆ ಹ್ಮ್, ಪುಸ್ತಕದ ಒಳಗೆ ಯಾವ ವಿಷಯ ಉಂಟು ಅಂತ ತಿಳಿಯುವುದಕ್ಕಾಗ್ತದೆ. ಹ್ಮ್, ಮುಖವನ್ನು ನೋಡಿದರೆ ಆ, ಮನಸ್ಸಿನ ಒಳಗೆ ಏನುಂಟು ಅಂತ ಹೇಗೆ ತಿಳಿಯುವುದಕ್ಕಾಗ್ತದೋ, ಆ. ಹಾಗೆ ಉದ್ಯಾನವನ್ನು ಕಂಡಾಗ ನಾಡಿನ ಸಂಸ್ಕೃತಿ ಏನು ತಿಳಿಲಿಕ್ಕೆ ಆಗುತ್ತದೆ. ಅದಕ್ಕಾಗಿಯೇ ನಾವು ವಿಶೇಷವಾಗಿ ನಿರ್ಮಾಣ ಮಾಡಿದ್ದು. ರಾಜಧಾನಿಯಲ್ಲಿ ಹಬ್ಬ ಓಡಾಡುವುದಕ್ಕೆ ನಮಗೆ ಸರಿಯಾದ ಸ್ಥಳ ಇಲ್ಲ, ಹಾ. ವಿಶೇಷ ದೊಡ್ಡ ಉದ್ಯಾನ ಮಾಡಿಟ್ಟಿದ್ದಾರಲ್ಲ, ಆಕ್ಷೇಪಿಸ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಅಗತ್ಯ. ಉದ್ಯಾನ ಮಾತ್ರ ಅಲ್ಲ, ರಾಜಧಾನಿಯ ರಾಜಬೀದಿಯೂ ಸರಿ ಉಂಟು. ಹಾ. ಬರೀ ಅದೊಂದೇ ಮಾಡಿದ್ರೆ ಆಕ್ಷೇಪಕ್ಕೆ ಬರ್ತಿತ್ತು. ಹ್ಮ್, ಆದರೆ ಹ್ಮ್, ಆ ಉದ್ಯಾನವನ ಹಾ. ಎಷ್ಟು ಚೆನ್ನಾಗಿ ಪರಿಶೋಭಿಸುತ್ತಾ ಇದೆ. ಹೌದಪ್ಪ, ನೋಡುವವರ ಕಣ್ಣು ಮನವನ್ನು ಸೂರೆಗೊಳ್ಳುತ್ತಾ ಇದೆ. ನಾವು ಮೊನ್ನೆ ಅಲ್ವಾ ಕೈ ಕೈ ಹಿಡಿದು ಸುತ್ತಾಡಿದ್ದಲ್ಲಿ. ನೆರೆ ರಾಜ್ಯದವರು ನೋಡಿದ್ರೆ ಹೊಟ್ಟೆ ಕಿಚ್ಚು ಕೊಡವಾಗಿದೆ. ಹೌದು. ಆ ಉಪವನ ಅಲ್ಲ, ಇದು ಹೊಸ ವಿಷಯವ ಇದು? ಬೇರೆ ಬೇರೆ ದೇಶ ವಿದೇಶಗಳಿಂದೆಲ್ಲ ಅಲ್ಲಿಗೆ ನೋಡುವುದಕ್ಕೆ ಬರ್ತಾರೆ. ಅದೊಂದು ಯಾತ್ರಾ ಸ್ಥಳವಾಗಿ ಪ್ರವಾಸಿ ತಾಣವಾಗಿ ಪರಿಣಮಿಸಿದೆ. ನೀವು ಯಾಕೆ ನನ್ನ ತಲೆ ಹಾಳು ಮಾಡ್ತೀರಿ ಅಂತ? ಏನ್ ಮಾಡಿದೆ? ಒಂದು ಹೊಸ ವಿಷಯ ಹೇಳ್ತೀನಂತ ಹೇಳಿದ್ದೀರಿ, ಹಾ. ಉದ್ಯಾನ ವರ್ಣಿಸಿದ್ದೀರಿ. ನಾನೇನು ಕಾಣದೇ ಇದ್ದ ಉದ್ಯಾನವೇ? ಓ, ಸುಳ್ಳಲ್ಲ. ಆ ವಿಷಯ ಒತ್ತಟ್ಟಿಗಿರಲಿ, ಆ ಉದ್ಯಾನದ ವಿಷಯ ಇರಲಿ. ಅದು ಬೇಡ. ಬೇಡ ಬೇಡ ಬೇಡ. ಆ ಉದ್ಯಾನವನದಲ್ಲಿ ಹಾ. ಒಂದು ದೊಡ್ಡದಾದಂತಹ ಸರೋವರ ಸರೋವರ ಎಷ್ಟು ಚೆನ್ನಾಗಿದೆ. ಶುದ್ಧ ಸ್ಫಟಿಕ ಜಲದ ಹಾಗೆ ಹಾ. ತಿಳಿ ನೀರುಗೊಳದಲ್ಲಿ ಫಳಕ್ಕೆಂದು ಸಂಚಾರ ಮಾಡುವಂತಹ ಎಳೆ ಮೀನುಗಳನ್ನು ನೋಡಿದಾಗ, ಅಯ್ಯೋ, ಮೀನಿನ ಸುದ್ದಿ ನೀವು ನನ್ನ ಹತ್ರ ಹೇಳುದಾ? ಅಲ್ಲ, ನಿನಗೆ ಬಹಳ ಪ್ರೀತಿ ಅಲ್ವಾ? ಗೊತ್ತಿಲ್ಲದೆ ಇದ್ದದ್ದ? ಮತ್ತೆ ಇವತ್ತು ನಾನು ಮೀನಿನಲ್ಲಿ ಕೈ ಆಡಿಸಿ ಬಂದದ್ದು ನಾನು. ನಾನು ಹತ್ರ ಬಂದಾಗಲೇ ಗೊತ್ತಾಗಿದ್ದು ನನಗೆ. ಅಲ್ಲ, ಮೀನುಗಳನ್ನು ನಾನು ಚೆನ್ನಾಗಿ ಆರೈಕೆ ಮಾಡುವವಳು, ಬೇಕಾದಾಗೆ ಅದರ ಜೊತೆ ಆಟ ಆಡುವ ಚಂಚಲ ಮೀನ ನೇತ್ರಿಯೇ ನಾನು. ಹೌದು. ಮತ್ತೆ ಇದು ಹೊಸ ವಿಷಯ ಎಂತದ್ದು? ಓ, ಸುಳ್ಳಲ್ಲ, ಅದು ಹಳೆಯ ವಿಷಯ ಬಿಡುವ. ಸರೋವರದ ಕತೆ ಬಿಡಿ. ಆ ಸರೋವರದ ಬಂಡೆಯ ಮೇಲೆ ಹಾ. ಉಪವನದ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಪರ್ವತದೋಪಾದಲ್ಲಿ ಕಾಣುವಂತಹ ಒಂದು ಬಂಡೆ. ಹೆಬ್ಬಣ್ಣು. ಆ ಬಂಡೆ ಅಂದ್ರೆ ಏನು? ಏಕಕಾಲದಲ್ಲಿ 1000 ಕಲ್ಲು ಕುಟುಕರು ಒಟ್ಟಾಗಿ ಚಾಣವನ್ನು ಹಿಡಿದುಕೊಂಡು ಬಂದರು, ಕುಟ್ಟಿ ಪುಡಿ ಅಯ್ಯೋ ಮಾಡಿ. ದೇವ್ರೇ, ನೀವು ಯಾಕೆ ನನ್ನ ತಲೆ ಹೊಡೆಯುತ್ತಾ ಇದ್ದೀರಿ ಅಂತ? ನಾನೇನು ತಲೆ ಕುಟ್ಟಿನ? ನೀವು ಕಲ್ಲು ಕುಟುಕ ಕುಟ್ಟುವುದು ಹೇಳಿದೆ ನಾನು. ನೀವು ಹೊಸ ವಿಷಯ ಹೇಳಿ. ಅದು ಬೇಡ. ಅದರ ಮೇಲೆ ಅದರ ಮೇಲೆ ಇದು ವರ್ಷಾಕಾಲ ಅಲ್ವೇನೆ? ಮಳೆಗಾಲ. ಈ ವರ್ಷಾಕಾಲದಲ್ಲಿ ಹ್ಮ್. ವರ್ಷ ಧಾರೆ 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 ಧಾರೆಯಾಗಿ ಹಾ. ಸುರಿಯುತ್ತಾ ಇದೆ. ಅಯ್ಯೋ, ಮಳೆ ಯಾವ ಹೊತ್ತಿಗೆ ಬರ್ತಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಂತ ಹಾ. ಗಾಳಿ ಇಲ್ಲ ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ಹ್ಮ್. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಗಾಳಿ ನಿಂತರೆ ಮಳೆ ಬರ್ತದೆ. ಹೌದು. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಗಾಳಿ ಬೀಸುವುದೆಲ್ಲ, ಮಳೆ ಯಾವ ಕಡೆ ಹೋಯ್ತು. ಹೌದು. ಈ ಬೀಸುವ ಗಾಳಿಗೆ ಹಾ. ಮೈಯನ್ನು ಒಡ್ಡಿ ಹಾ. ಆ ಬಂಡೆಯ ಮೇಲೆ ಹಾ. ಸರೋವರದ ಪಕ್ಕದಲ್ಲಿ ಉಪವನದಲ್ಲಿ ಓಹೋ. ಗಡ 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 ಗಡಗಡನೆ ಸಾಕು. ಅದು ಪುನಃ ಗಡ 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 ಹೇಳಿ. ಒಟ್ಟು ಹೊತ್ತಾಯ್ತು. ಅಷ್ಟು ದೀರ್ಘವಾಗಿ ಹಾ, ನಡುಗುತ್ತಾ ಇದ್ದಾರೆ. ಹೌದೇ? ಯಾರು? ಯಾಕತ್ತೆ ಬೇಡ ಬಿಡು. ಅದು ಬೇಡ. ಯಾವನೋ ಒಬ್ಬ ಉದ್ಯಾನದಲ್ಲಿ ಗಡಗಡನೆ ನಡುಗುತ್ತಾ ಚಳಿಗೆ ಮೈ ಒಡ್ಡಿಕೊಂಡ ಯತಿ. ಹಾ, ತಡಿ. ನಮ್ಮ ಅತ್ತೆಗೆ ಹಾ. ಎಷ್ಟು ಜನ ಮಕ್ಕಳು ಹೇಳು? ಕುಂತಿ ದೇವಿಗೆ ಹೌದು. ಹೆತ್ತದ್ದು 3, ಹಾ. 5 ಮಕ್ಕಳಿಗೆ ತಾಯಿ. ನಮ್ಮ ಅತ್ತೆ ಹೌದು, ಕುಂತಿ ದೇವಿ. ಉಳಿದ ಹೆಂಗಸರಲ್ಲ, ಅವರು 1-2 ಮಕ್ಕಳಿಗೆ ತಾಯಿ ಆಗದು ವಿಶೇಷ ಅಲ್ಲ. ಹೌದು.
ಬೇರೆಯವರ ಮಕ್ಕಳಿಗೂ ತಾಯಿ ಎನ್ನಿಸಿಕೊಂಡಂತಹ ಹಿರಿದಾದ ಮಾತ್ರ ಹೃದಯವನ್ನು ಹೊಂದಿದವಳು ಅವಳು. ನಮ್ಮ ಅತ್ತೆ ಕುಂತಿದೇವಿ. ಹೌದೌದು. ಆ ಕುಂತಿದೇವಿಯ 5 ಮಕ್ಕಳಲ್ಲಿ ಹಿರಿಯವ ಧರ್ಮರಾಜ, ಎರಡನೆಯವ ಭೀಮ, ಮೂರನೆಯವ ಅರ್ಜುನ, ನಾಲ್ಕನೆಯವ ನಕುಲ, 5ನೆಯ ಸಹದೇವ. ಇದು ಯಾರಿಗೆ ಗೊತ್ತಿಲ್ಲ? ಇದು ಪಾಂಡವರ ಲೋಕವಿಖ್ಯಾತಿಯನ್ನು ಹೊಂದಿಕೊಂಡಿದ್ದಾರೆ. ಕುಂತಿದೇವಿಗೆ 5 ಮಕ್ಕಳು ಅಂತ ಅದು ಗೊತ್ತುಂಟು. ಇದು ಹೊಸ ವಿಷಯ ಎಂತದ್ದು ಇದು? ಎಂಥ ದಿವಸ ಹೊಸ ಕತೆ ಹೇಳುವುದೇ ನಾವು. ನಮಗೀಗ ಹಳೆ ಕತೆ ಹೇಳುವುದೇ ಕಷ್ಟ ಆಗಿದೆ. ಹೊಸ ಕತೆ ಸುಮ್ಮನೆ ನಮಗೆ ಒಂದು ಹೊಸ ಕಥೆಗಳು ಸಿಗಬೇಕು. ಇಲ್ಲಿ ಸ್ವಲ್ಪ ಹೊಸ್ತು ಉಂಟು. ಈಗ ಬರ್ತದೆ ಹೊಸ್ತಿ. ಈಗ ಬರ್ತದೆ. ಹೌದು. ಕುಂತಿದೇವಿಗೆ 5 ಮಕ್ಕಳು. ಅವರಲ್ಲಿ ಮಧ್ಯಮ ಪಾಂಡವಿ ಪಾರ್ಥ ಎನ್ನುವ ಅವ ತೀರ್ಥಯಾತ್ರೆ ಹೊರಟಿದ್ದಾನೆ. ಕೇಳಿದ್ದೇನೆ, ಎಂತದ ಕಾರಣ ಎಲ್ಲ ಇತ್ತಂತೆ. ಆ ಕಾರಣ ನಮಗೆ ಬೇಡ. ಅವನ ಬಾಯಲ್ಲಿ ಮುಂದೊಂದು ದಿವಸ ಕೇಳುವ. ಹೌದು. ತೀರ್ಥಯಾತ್ರೆ ಹೊರಟ ಅವ ಯಾತ್ರೆಯೆಲ್ಲ ಮುಗಿಸಿ ಗಡ್ಡ ಬಿಟ್ಟ. ಅಲ್ಲ, ಹೆಚ್ಚಾಗಿ ತಿರುಗಾಟಕ್ಕೆ ಹೋಗೋರು ಇಡ್ತಾರೆ. ಯಾತ್ರೆ ಮುಗಿಸಿ ಬಿಟ್ಟದ್ದಲ್ಲ ಅದು. ಮತ್ತೆ ನಿಜವಾಗಿ ಹೇಳಬೇಕು, ಅವ ಬರುವಾಗಲೇ ಗಡ್ಡ ಬೆಳೀತಾ ಇತ್ತು. ಅವ ಅದಕ್ಕೆ ವ್ಯವಸ್ಥೆ ಮಾಡಲೇ ಇಲ್ಲ. ಸಹಜವಾಗಿರುವುದು. ಆದ್ರೆ ಇಲ್ಲಿ ಮಾತ್ರ ಆಗಲ್ಲ. ಮತ್ತೆ ಇದು ನಿಜವಾದ ಗಡ್ಡವೇ ಅಲ್ಲ. ಮತ್ತೆ ಇದು ಕಟ್ಕೊಂಡು ಬಂದ ಗಡ್ಡ. ಕಟ್ಕೊಂಡು ಬಂದ ಗಡ್ಡ ಕಟ್ಕೊಂಡು ಜಟೆಯನ್ನು ಕಟ್ಟಿ ಕೃಷ್ಣಾಜಿನವನ್ನು ಧರಿಸಿ ಅವ ಆ ಬಂಡೆಯ ಮೇಲೆ ಗಡ 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 ಮಳೆಗೆ ಮೈಯನ್ನು ನೋಡಿ ಕುಳಿತಿದ್ದ. ಅಲ್ಲಿ ಕುಳಿತಿರುವವನು ಅರ್ಜುನ. ಯತಿವೇಷವನ್ನ ಹೌದೇ ಮಳೆಗೆ ತೋಯುತ್ತಾ ನಡುಗುತ್ತಾ ಇದ್ದಾನೆ. ಒಳ್ಳೆ ಭಾವ. ಪಾಪ ಅಲ್ಲಿ ಆ ಭಾವ ಚಳಿಗೆ ನಡುಗುತ್ತಾ ಇದ್ದಾನೆ. ಇಲ್ಲಿ ಈ ಭಾವ ಹೆಂಡತಿರ ಜೊತೆಯಲ್ಲಿ ಬೆಚ್ಚನೆ ಕೂತ್ಕೊಂಡು ಆ ಭಾವ ನಡುಗುದು ನೋಡು, ಆ ಭಾವ ನಡುಗುದು ನೋಡು, ಈ ಭಾವ ನಗಾಡುತ್ತಾನೆ. ಭಾವನೆ, ಈ ಭಾವನೆ. ಕೆಲವೊಂದಿಷ್ಟು ವಿಷಯವನ್ನು ಇದಕ್ಕಾಗಿಯೇ ಹೆಣ್ಣು ಮಕ್ಕಳು ಹೇಳಬಾರದು. ನಾನು ಮುಂದಾಗಬಹುದಾದಂತಹ ವಿಷಯವನ್ನೆಲ್ಲ ಈಗಲೇ ಭಾವಿಸಿ ಹೇಳುವುದಕ್ಕೆ ಹೊರಟ್ರೆ ಕೆಲಸ ಕೆಟ್ಟು ಹೋಗ್ತದೆ. ಅದು ಆ ಕತೆ ಆಯ್ತಲ್ಲ. ಇದು ಇವನ ಈ ಪರಿಸ್ಥಿತಿಗೆ ನಗಡಿದ್ದಲ್ವಾ? ಬೇರೆ ಒಂದು ಕತೆ ಇಲ್ಲಿ ನಡೆಯಲಿಕ್ಕಿದೆ. ಹೌದೇ? ಬಲನಿದ್ದಾನು ಯೇಸು ಭದ್ರೇಯ ಮನೆಯೊಳಗಡೆ ಏನುಂಟು ಅಂತ ಗೊತ್ತಾಗ್ಲಿಲ್ಲ ನನಗೆ. ಅದು ಗೊತ್ತಾಗ್ಲಿಲ್ಲ. ಇಲ್ಲ. ಅದು ಎಲ್ಲವನ್ನು ಗುಣಿಸಿ ಎಣಿಸಿ ಭಾಗಿಸಿ ಕೂಡಿಸಿ ಕಳೆದು ನೋಡಿದಾಗ ಹೀಗೆ ಆಗ್ತದೆ ನನಗೆ ಗೊತ್ತಾಯ್ತು. ಏನಾಗುತ್ತದೆ? ಅದಕ್ಕಾಗಿ ನಾಗೆ ಬಂತು. ಇಲ್ಲಿ ಪ್ರಾಯ ಸಮರ್ಥೆಯಾಗಿರುವಂತ ನಮ್ಮ ತಂಗಿ ಸುಭದ್ರಾ ನನ್ನ ನಾದಿನಿ ಅಲ್ವಾ? ನಿನಗೆ ಅವಳನ್ನು ಕಂಡು ಪ್ರೀತಿ. ಯಾರನ್ನು ಕಂಡ್ರೆ ಆಗದೆ ಇದ್ರು ಅವಳನ್ನು ಕಂಡ್ರೆ ನಿನಗೆ ಎಲ್ಲಿಂದ ಪ್ರೀತಿ. ಅದೇ ಒಂದು ಸಂತೋಷ ವಿಚಾರ. ಅದು ಯಾರನ್ನು ಕಂಡ್ರೆ ಆಗುದಿಲ್ಲ ಅಂತದ್ದು. ನನ್ನನ್ನು ಕಂಡ್ರೆ ಉಳಿದವರಿಗೆ ಆಗುದಿಲ್ಲ, ನನಗೆ ಎಲ್ಲರನ್ನು ಕಂಡ್ರೆ ಆಗುತ್ತದೆ. ಆದ್ರೆ ಅವಳಿಗೆ ಮಾತ್ರ ನಿನ್ನನ್ನು ಕಂಡ್ರೆ ಬಹಳ ಪ್ರೀತಿ. ಹಾಗಾಗಿ ನಿಮ್ಮ ಇರುವಲ್ಲಿ ಅನ್ಯೋನ್ಯ. ಹೌದು. ಪ್ರಾಯ ಸಮರ್ಥಿಯಾದಂತ ನಮ್ಮ ತಂಗಿಯನ್ನು ಆ ದುಷ್ಟನಿಗೆ, ಆ ದುಳ್ಳನಿಗೆ, ಆ ದುರಾತ್ಮನಿಗೆ, ಆ ಖಳನಿಗೆ, ಆ ಕೌರವ, ಹಸ್ತಿನಾವತಿಯ ಪ್ರಭು, ಅವನಿಗೇ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ತೀರ್ಮಾನದಲ್ಲಿ ನಮ್ಮ ಅಣ್ಣ ಇದ್ದಾನೆ. ಬಲಭದ್ರ ದೇವ. ಹೌದೌದು. ನಮ್ಮ ಭಾವನವರು. ಹೌದು. ಏ ದೇವರೇ, ಕೌರವನಿಗೆ ಕೊಡುವುದಾ? ಅಲ್ಲ, ನಮ್ಮ
ಭಾವನವರಿಗೆ ಏನಾಗಿದೆ ಅಂತ ಊರಿಗೆ ಊರೇ ಹೇಳ್ತಾ ಉಂಟು. ಹಾ. ಉಳಿದವರು ಊರಿನವರು ವಿಚಾರ ಹೇಳುವುದು ಬಿಡಿ. ಹಾ. ಕೌರವನ ಕುರಿತಾಗಿ ಕೌರವನ ಅಪ್ಪನಲ್ಲಿ ಹಾ. ಆ ವಿದುರ ಮಹಾಶಯನೇ ಹೇಳಿದ್ದಾನಂತೆ, ಹಾ. ಹಾವು ಹಲವನ್ನು ಹಡೆದು ಲೋಕಕ್ಕೆ ಸಾವ ತಹವಲು 100 ಮಕ್ಕಳ ಹಾ. ಯಾವ ಪರಿಯಲ್ಲಿ ಹಡಿಸಿ ಕೆಡಿಸಿದೆ ಭೂಮಿ ಬಾರಕರ ಹೌದು. ಭಾವಿಸಲು ಸರ್ವಜ್ಞ ಸರ್ವ ಗುಣಾವಲಂಬನ ಅರ್ಜುನ ದೇವನೊಬ್ಬ ಸಾಲದೆ ಹಾ. ಈ ನಾಡ ನಾಯಿಗಳೆಂದೇನು ಫಲ ಎನ್ನುವ ಹಾಗೆ ಹೇಳಿದ್ದ. ಅಪ್ಪನಲ್ಲೇ ಮಕ್ಕಳು ಕುರಿತಾಗಿ ಧೈರ್ಯದಲ್ಲಿ ಒಬ್ಬ ಹೇಳುತ್ತಾನೆ. ಹೌದು. ಹಾಗಾದ್ರೆ ಇದು ನಮ್ಮ ಭಾವನವರಿಗೆ ಅರ್ಥ ಆಗ್ಲಿಲ್ವಾ? ಅವ ಎಷ್ಟು ಕೆಟ್ಟವ ಅನ್ನುವುದಕ್ಕೆ ಬೇರೆ ಸಾಕ್ಷಿಯೇ ಬೇಡ. ಬೇಡವೇ ಬೇಡ. ಹಾಗಾದ್ರೆ ನಮ್ಮ ಅಣ್ಣನಿಗೆ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ. ಒಬ್ಬ ಪ್ರಿಯ ಶಿಷ್ಯನಿರಬೇಕು. ಪ್ರಿಯ ಶಿಷ್ಯ, ಅವನಿಗೊಂದು ಹಠ, ಹಾ. ಸ್ಥಾನಮಾನ, ಬೇಡ ಬೇಡ ಗುಣ ಮುಖ್ಯವಲ್ಲ ಅಂತ. ಕೂಡದು ಏನು? ಆ ಕೌರವನಿಗಂತೂ ಇವಳು ಸಿಗದೆ ಕೂಡದು. ಸುಭದ್ರ ಮದುವೆ ಆಗ್ತದೆ, ಸುಭದ್ರ ಕಲ್ಯಾಣ ಆಗಬೇಕು, ಆದ್ರೆ ಕೌರವನಿಗೆ ಮದುವೆ ಆಗುದಿಲ್ಲ. ಕೂಡದು. ಆ? ಸುಭದ್ರ ಮದುವೆ ಆಗ್ತದೆ, ಕೌರವನಿಗೆ ಮದುವೆ ಆಗುದಿಲ್ಲ. ಇದು ಆಶ್ಚರ್ಯ. ಯಾಕೆ ಗೊತ್ತಾ? ಬಲಭದ್ರ ಸ್ವಾಮಿ ತೀರ್ಮಾನಿಸಿದ್ದಾನೆ, ರಾಜನು ಹಾ. ಅವನು ತೀರ್ಮಾನಿಸಿದ ಬಳಿಕ ತಪ್ಪುವುದುಂಟೆ? ಆಹಾ. ಹಾಗಾದ್ರೆ ಸುಭದ್ರಿಗೆ ಮದುವೆ ಆಗುತ್ತೆ, ಕೌರವನಿಗೆ ಆಗುದಿಲ್ಲ ಅಂದ್ರೆ? ತನ್ನ ಎಣಿಕೆಯಂತೆ ಹಾ. ಕೌರವನನ್ನು ಆಮಂತ್ರಿಸ್ತಾನೆ. ಹಾ. ಆತ ಬರುವಾಗಲೇ ಬಾಸಿಂಗವನ್ನು ಕಟ್ಕೊಂಡೇ ಬರ್ತಾನೆ. ಅಲ್ಲ, ಮದುಮಕ್ಕಳು ಮದುಮಗ ಹಾಗೆ ಮಾಡ್ತಾನೆ. ಕೆಲವರು ಬರುವಾಗ ತೆಗೆದಿಡ್ತಾರೆ, ಬಂದ ಮೇಲೆ ಕಟ್ಕೊಳ್ತಾರೆ. ಆಗ- ಇವನಿಗೆ ಅಭ್ಯಾಸವೇ ಇಲ್ಲ, ಕಟ್ಕೊಂಡೇ ಬರ್ತಾನೆ. ಹೆಮ್ಮೆ. ಹಾ. ಯಾಕಂದ್ರೆ ಬಲಭದ್ರನ ತಂಗಿಯನ್ನು ಮದುವೆ ಆಗುವ. ಹೌದೌದು. ಆದ್ರೆ ಇಲ್ಲಿ ಏನಾಗ್ತದೆ ಗೊತ್ತಾ? ಏನು? ಗಡ್ಡ ಕಟ್ಟಿಕೊಂಡು ಕುಳಿತಿದ್ದಾನಲ್ಲ ನಮ್ಮ ಭಾವ ಅರ್ಜುನ, ಹೌದು. ಅವನಿಗೆ ಬಾಸಿಂಗವನ್ನು ಕಟ್ಟಬೇಕಾಗ್ತದೆ. ಹೌದಲ್ಲ? ಹೇಳಿದ್ನಲ್ಲ, ಅದಲ್ಲ ಹೇಳಿದ್ದಲ್ಲ. ನೀನು ಕರೆದು ಹೇಳಿದ್ಯಲ್ಲ, ಅಲ್ಲಿ ಅದು ಮುಗಿದೋಯ್ತದು. ಇಲ್ಲ ಇಲ್ಲ, ನಾನು ಯಾರ ಹತ್ರ ಹೇಳುದಿಲ್ಲ. ಹೇಳು ಆದ್ಮೇಲೆ ಯಾವತ್ತು ಹೇಳುವುದಿಲ್ಲ ಅಂದ್ರೆ? ಇಲ್ಲ, ಹೇಳುದಿಲ್ಲ ಅಂದೆ. ನೀವು ಅದು ಬೇರೆ ಅಂತ ಹೇಳಿದ್ರಲ್ಲ. ನೀನು ಹೇಳುವುದಿಲ್ಲ ಹೌದು ಅಂತಾದ್ರೆ, ಹಾ, ಹೇಳುದಿಲ್ಲ. ಒಬ್ಬರನ್ನೂ ಕರೆಯುವುದಿಲ್ಲ ಅಂತಾದ್ರೆ, ಕರೆಯುವುದಿಲ್ಲ. ನಾನು ಸುಳ್ಳು ಹೇಳಿದ್ದೇ ಸುಳ್ಳು, ನಾನು ಮೊದಲು ಹೇಳಿದ್ದೇ ಸತ್ಯ. ಹೇಳ್ತೇನೆ, ಈಗ ಹೇಳ್ತೇನೆ. ಹೇಳು, ನಾನು ಈಗಲೂ ಅಷ್ಟೇ ಸತ್ಯ ಹೇಳಲೇ ಇಲ್ಲ. ಹೇಳುದಿಲ್ಲ. ಹೇಳುದಿಲ್ಲ. ನಾನು ಹೇಳುದಿಲ್ಲ, ನಾ ಇನ್ನೇ ಹೇಳುದಿಲ್ಲ. ಹಾಗಾದ್ರೆ ನಾ ಹೇಳದೇ ಇದ್ದರೆ ಇದುವೇ ಸತ್ಯ. ಹೌದೇ? ಹೇಳದೇ ಹೇಳಿದರೆ ಸುಳ್ಳಾಗಿ ಹೋಗ್ತಾ ಇದು. ಬೇರೆ ರೀತಿಯಲ್ಲಾದ್ರೂ ಹಾ, ಸುಭದ್ರ ಕಲ್ಯಾಣ ಹಾಗಾಗ್ಬೇಕಾ?